ನಮಸ್ಕಾರ ಎಲ್ಲರಿಗೂ. ಮೂರನೇ ಭಾಗಕ್ಕೆ ಸ್ವಾಗತ. ಮದುವೆಯಾದ ಮೇಲೆ ಅವರಿಗೆ 8 ಮಕ್ಕಳು ಜನಿಸುತ್ತಾರೆ. ಆದರೆ ಗಂಗೆಯು ಪ್ರತಿ ಮಗುವನ್ನು ಹುಟ್ಟಿದ ಮೇಲೆ ನದಿಗೆ ಎಸೆಯುತ್ತಾಳೆ. ಶಂತನು ತನ್ನ ಮಕ್ಕಳ ಸಾವನ್ನು ಕಂಡು ತನ್ನ ಮಾತನ್ನು ಕೊಟ್ಟ ಕಾರಣಕ್ಕೆ ಮೌನವಾಗಿ ಇರುತ್ತಾನೆ. 8ನೇ ಮಗುವನ್ನು ಎಸೆಯುತ್ತಿದ್ದಾಗ ರಾಜನು ತಾಳಲಾರದೆ ಗಂಗೆಯನ್ನು ಪ್ರಶ್ನಿಸುತ್ತಾನೆ. ಗಂಗೆಯು ರಾಜನನ್ನು ನೋಡಿ, ನಾನು ಈ ಮಕ್ಕಳನ್ನು ನದಿಯಲ್ಲಿ ಹಾಕುತ್ತಿರಲಿಲ್ಲ, ಬದಲಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಅವರು. ಆದರೆ ನೀವು ನನಗೆ ಏಕೆ ಎಂದು ಕೇಳುತ್ತೀರಿ, ಆದ್ದರಿಂದ ನಾನು ನಿಮ್ಮ ಜೊತೆ ಇರುವುದಿಲ್ಲ. ಹಾಗೆ ಹೇಳಿದ ಗಂಗೆ ಮಗುವಿನ ಜೊತೆಗೆ ನೀರಿನಲ್ಲಿ ಹೋದಳು. ಆ ಮಗನೇ ದೇವಾಮೃತ. ಬಹಳ ವರ್ಷಗಳ ನಂತರ ತಂದೆಯಾದ ಶಂತನ ಬಳಿ ಕರೆದುಕೊಂಡು ಬಂದಿದ್ದಾಳೆ. ಮಗನು ಧೈರ್ಯ, ರಾಜನೀತಿ, ಯುದ್ಧ ಕಲೆಗಳಲ್ಲಿ ಯಾರಿಗೂ ಆಗಲಾರದ ಪ್ರತಿಭೆ ಇತ್ತು. ಮುಂದಿನ ಕೃತಿಯನ್ನು ಭಾಗ 3ರಲ್ಲಿ ಹಾಕುತ್ತೇನೆ.